ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮ್ಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾವು ಕೊರಿಯರ್ ಹಾಕಿದ್ವಲ್ಲ ನೋಡಿ, ಅವ್ರಿಗೆ ತಲುಪಿದೆ. ಆ ಗಿಡದಲ್ಲೇ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ, ಮತ್ತು ಒಂದು ಎಲೆನೂ ಸಹ ಬಾಡಿಲ್ಲ ನೋಡಿ, ಅಷ್ಟು ಸೇಫ್ಟಿಯಾಗಿ ಹೋಗಿದೆ. ಇನ್ನು ನಾವು ದಾಸವಾಳ ಗಿಡ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಪ್ರತಿಯೊಬ್ಬರು ಗಾರ್ಡನ್ ಮಾಡೋರ್ಗು ಈ ದಾಸವಾಳ ಗಿಡ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಕೆಲವರಿಗೆ ತುಂಬಾ ಭಯ ಇರುತ್ತೆ. ದಾಸವಾಳ ಗಿಡನ ತರ್ತೀವಿ, ಮತ್ತು ಅದರಲ್ಲಿ ನೆಟ್ ಪ್ಯಾಕ್ ತೆಗೆದು ನಾವು ರೀಪಟ್ ಮಾಡಿದಾಗ ನೋಡಿ ಈ ಥರ ಆಗುತ್ತೆ, ಗಿಡ ಸತ್ತೋಗುತ್ತೆ ಅನ್ನೋ ಭಯನೇ ಬೇಡ. ನೋಡಿ, ಇವೆಲ್ಲ ನಾನು ರೀಪಾಟ್ ಮಾಡ್ಕೊಂಡಿರೋಂತಹ ಗಿಡಗಳು, ಮತ್ತು ಇನ್ನು ಬೇರೆಯವ್ರಿಗೂ ರೀಪಾಟ್ ಮಾಡಿಕೊಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಆ ಗಿಡಗಳು ನನ್ನ ಹತ್ರನೇ ಇದ್ದಾವೆ. ಅದು ಚಿಗುರು ಬಂದು ಮೊಗ್ಗು ಬಂದಮೇಲೆ ನಾನು ಕೊಡೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ನೋಡಿ, ಸಿಂಪಲ್ಲು. ಈಗ ನೀವು ರೀಪಾಟ್ ಮಾಡಿರ್ತೀರ, ರೀಪಾಟ್ ಮಾಡಾದಮೇಲೆ ನೀರು ಕಡಿಮೆ ಹಾಕಬೇಕು. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿರ್ತೀನಿ, ನೀರು ಆದಷ್ಟು ಕಡಿಮೆ ಹಾಕಬೇಕು ಅಂತ. ನೋಡಿ, ಇದು ಎಲೆಗಳೆಲ್ಲ ಈ ಥರ ಆಗಿರುತ್ತಲ್ಲ, ಒಂದು ಸಿಸರ್ ಏನಾದರೂ ತಗೊಂಡು ಆ ಎಲೆಯೆಲ್ಲ ಈ ಥರ ಕಟ್ ಮಾಡಿ ತೆಗೆದುಬಿಡಿ. ಮತ್ತು ನೀವು ಎಲೆ ಕಟ್ ಮಾಡಿ ತೆಗಿಬೇಕಾದ್ರೆ ಗಿಡ ಅಲ್ಲಾಡಿಸ್ಬಾರ್ದು, ಮತ್ತು ಅದು ಅಲ್ಲಾಡಿ ಬೇರ್ ಲೂಸ್ ಆದರೆ ಒಣಗೋ ಚಾನ್ಸ್ ಇರುತ್ತೆ. ಆದಷ್ಟು ಹುಷಾರಾಗಿ ನೀವು ಎಲೆ ಎಲ್ಲನೂ ಕಟ್ ಮಾಡಿ ತೆಗಿಬೇಕು. ಆ ಎಲೆಗಳೆಲ್ಲ ಯಾಕೆ ತೆಗಿಬೇಕು ಅಂದರೆ, ಆ ಎಲೆಗಳೆಲ್ಲ ಅದರಲ್ಲೇ ಉದುರಿ ಅದು ಫಂಗಸ್ ಆಗೋ ಚಾನ್ಸು ಇರುತ್ತೆ. ಫಂಗಸ್ ಆದರೆ ಗಿಡಗಳು ಒಣಗೋ ಚಾನ್ಸು ಸಹ ಇರುತ್ತೆ. ಹಂಗಾಗಿ ಎಲೆಗಳೆಲ್ಲನೂ ತೆಗೆದುಬಿಡಬೇಕು. ನಾನು ಸ್ಟಾರ್ಟಿಂಗಲ್ಲೇ ತೋರಿಸ್ದೆ ನೋಡಿ, ದಾಸವಾಳ ಗಿಡಗಳು ಅವೆಲ್ಲ ನಾನು ನೆಟ್ ಪ್ಯಾಕ್ ತೆಗೆದು ರೀಪಾಟ್ ಮಾಡಿಕೊಂಡು ಬದುಕಿಸ್ಕೊಂಡಿರೋಂತಹ ಗಿಡಗಳು. ಹಂಗಾಗಿ ನಾನು ಆ ಗಿಡಗಳನ್ನ ತೋರಿಸಿದ್ದೀನಿ ನಿಮಗಷ್ಟೇ. ಇದು ಹಳೆ ಎಲೆಯೆಲ್ಲ ಈ ಥರ ಆಗಿ ಉದುರೋಗುತ್ತಲ್ಲ, ಆವಾಗ ಹೊಸ ಚಿಗುರು ಬಂದು ನಮಗೆ ಅದು ಗಿಡ ಚೇತರಿಸ್ಕೊಂಡು ಅದರಿಂದ ನಮಗೆ ಹೂವು ಸಹ ಸಿಗುತ್ತೆ. ಹೆದರ್ಕೊಳ್ಳೋದೇನು ಬೇಡ, ಯಾಕೆಂದರೆ ರೀಪಾಟ್ ಮಾಡಿದ್ಮೇಲೆ ಈ ಥರ ಆಗೋದು ಸಹಜ. ಅಂದರೆ ನಾವು ನೆಟ್ ಪ್ಯಾಕ್ ತೆಗಿದಲ್ಲೇ ರೀಪಾಟ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಈಗ ನಾವು ನೆಟ್ ಪ್ಯಾಕ್ ತೆಗಿಲೇಬೇಕು. ನೆಟ್ ಪ್ಯಾಕ್ ತೆಗಿದಲ್ಲೇ ನಾವು ರೀಪಾಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಯಾಕೆ ಅಂದರೆ ನೀವು ನೆಟ್ ಪ್ಯಾಕ್ ತೆಗಿದಲ್ಲೇ ರೀಪಾಟ್ ಮಾಡ್ತು ಅಂದರೆ ಗಿಡ ಸತ್ತೋಗ್ಬಿಡುತ್ತೆ. ಯಾಕೆಂದರೆ ಅದಕ್ಕೆ ಬೇರು ಬಿಟ್ಕೊಳೋದಕ್ಕೆ ಅವಕಾಶ ಆಗೋದಿಲ್ಲ. ಅದು ನೆಟ್ ಪ್ಯಾಕ್ ಇರುತ್ತಲ್ಲ, ಆ ಬೇರೆಲ್ಲ ಅಲ್ಲೇ ಸುತ್ತಾಕೊಂಡು ಏನಾಗುತ್ತೆ, ಉಸಿರು ಕಟ್ಟೋದಂಗಾಗಿ ಸತ್ತೋಗುತ್ತೆ. ನಾವು ಈಗ ರೀಪಾಟ್ ಮಾಡಬೇಕು ಅಂದರೆ ನಾವು ನೆಟ್ ಪ್ಯಾಕ್ ತೆಗಿಲೇಬೇಕು. ಆ ನೆಟ್ ಪ್ಯಾಕ್ ತೆಗೆದಾಗ್ಲೇ ಅದು ಫ್ರೀಯಾಗಿ ಬೇರೆಲ್ಲ ಬಿಟ್ಕೊಂಡು ಅದು ಗಿಡ ಹೊಸ ಬೇರು ಬಂದು ಚೇತರಿಸ್ಕೊಳ್ಳೋದಕ್ಕೆ ಅನುಕೂಲ ಆಗೋದು. ತುಂಬ ಜನ ಹೇಳ್ತೀರಾ, ಅಕ್ಕ ನಾವು ನೆಟ್ ಪ್ಯಾಕ್ ತೆಗೆದು ರೀಪಾಟ್ ಮಾಡಿದೆ ಗಿಡ ಸತ್ತೋಯ್ತು ಅಂತ ಹೇಳ್ತೀರಾ. ಈ ಥರ ಮಾಡಿ ಯಾವುದೇ ಗಿಡನೂ ಸಾಯೋದಿಲ್ಲ. ಮತ್ತು ಇನ್ನೊಂದು ನೋಡಿ, ಅಲ್ಲಿ ನಾನು ಮಣ್ಣನ್ನು ಸಹ ನಾನು ಕೆದಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮಣ್ಣು ತೇವ ಇದೆಯಾ ಅಥವಾ ಒಣಗಿದೆಯಾ ಅಂತ ನೀವು ಚೆಕ್ ಮಾಡಿನೇ ನೀರು ಹಾಕಬೇಕು. ಆ ಗಿಡ ಚೆನ್ನಾಗಿ ಚಿಗುರು ಬಂದು ಅದರಲ್ಲಿ ಹೂವು ಬರೋವರೆಗೂ ನೀವು ನೀರು ಕಂಟ್ರೋಲಲ್ಲಿ ಹಾಕಿದ್ರೆ ಮಾತ್ರ ನೀವು ಗಿಡನ ಬದುಕಿಸ್ಕೊಳಕ್ಕೆ ಸಾಧ್ಯ. ಇಲ್ಲ ಅಂದರೆ ಗಿಡ ಬದುಕೋದಿಲ್ಲ. ನೋಡಿ, ಅಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೀನಿ ನೋಡಿ. ಆ ಚೆಕ್ ಮಾಡಿ ಮಣ್ಣು ಡ್ರೈ ಆಗಿದೆಯಾ ಅಂತ ನೋಡಿ ಆಮೇಲೆ ನೀವು ನೀರು ಹಾಕಬೇಕು. ಆವಾಗಲೂ ಏನು ಜಾಸ್ತಿ ಹಾಕಬಾರ್ದು, ನೀರು ಕಡಿಮೆನೇ ಹಾಕಬೇಕು. 3 ದಿನಕ್ಕೊಂದು ದಿನ ಹಾಕಿದ್ರೂ ಸಾಕು. ಯಾಕೆ ಅಂದರೆ ನೀವು ನೆರಳಲ್ಲಿ ಇಟ್ಟಿರ್ತೀರಲ್ವ, ಹಂಗಾಗಿ ಅದೇನು ಜಾಸ್ತಿ ಒಣಗಿರೋದಿಲ್ಲ. ಅದ್ರ ಮೇಲ್ಗಡೆ ಮಾತ್ರ ಒಣಗಿದ್ರೂ ಮಣ್ಣು ಅದು ಬುಡದಲ್ಲಿ ತೇವ ಇದ್ದೇ ಇರುತ್ತೆ. ಏನಾಗುತ್ತೆ ಅಂದರೆ ನಾವು ಮೇಲಿಂದ ಮೇಲೆ ನೀರು ಹಾಕ್ತೆ ಅಂದರೆ ಅದು ಬೇರು ಕೊಳಿತಾ ಬರುತ್ತೆ, ಗಿಡ ಸತ್ತೋಗುತ್ತೆ. ನೋಡಿ, ಈ ಥರ ಚೆಕ್ ಮಾಡಬೇಕು. ನೋಡಿ, ಇದು ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಹಂಗಾಗಿ ನಾನು ಅದು ಚೆಕ್ ಮಾಡಿ ಆಮೇಲೆ ನೀರು ಹಾಕ್ತೀನಿ. ದಾಸವಾಳ ಗಿಡ ಅಂತಲೇ ಇಲ್ಲ, ನೀವು ಯಾವುದೇ ಒಂದು ಗಿಡ ರೀಪಾಟ್ ಮಾಡಿದ್ರೂ ಅಷ್ಟೇ ಅದರಲ್ಲಿ ಒಣಗೋಗಿರೋ ಎಲೆಗಳೆಲ್ಲ ತೆಗೆದುಬಿಟ್ಟು ಈ ಥರ ಮಣ್ಣು ಚೆಕ್ ಮಾಡಿ ನೀರು ಹಾಕಿ. ನೋಡಿ, ಇನ್ನೂ ಎಷ್ಟು ಚೆನ್ನಾಗಿ ಹಸಿರಾಗಿದೆ. 1 ವಾರ ಏನೋ ಆಯಿತು ನಾನು ಇದನ್ನು ರೀಪಾಟ್ ಮಾಡಿ. ಅದು ಹಸಿರಾಗಿದೆ, ಮತ್ತು ಕೆಲವೊಂದೊಂದು ಚಿಗುರು ಬರ್ತಿದೆ. ಆ ಚಿಗುರನ್ನ ಬಿಟ್ಬಿಟ್ಟು ನಾನು ಇದು ಮಿಕ್ಕಿದ್ದೆಲ್ಲನೂ ಕಟ್ ಮಾಡಿ ತೆಗಿತಿದ್ದೀನಿ. ಈ ವಿಡಿಯೋ ಒಂದು ಸತಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಹಳೆ ವಿಡಿಯೋ ಯಾರೂ ನೋಡೋದಿಲ್ಲ. 2 ದಿನದ ಹಿಂದೆ ಹಾಕಿರೋ ವಿಡಿಯೋನೂ ಸಹ ನೋಡೋದಿಲ್ಲ ಅವರು. ಅಕ್ಕ, ನಿಮ್ಮ ಹತ್ರ ದಾಸವಾಳ ಯಾವ್ಯಾವ ಕಲೆಕ್ಷನ್ ಇದೆ ಫೋಟೋ ಕಳಿಸಿ ಮತ್ತು ಕ್ಯಾಟ್ಲಾಗ್ ಕಳಿಸಿ ಅಂತೀರಾ. 2 ದಿನದ ವಿಡಿಯೋನೇ ನೀವು ನೋಡೋಲ್ಲ ಅಂದರೆ ಇನ್ನು ತುಂಬ ಹಳೆ ವಿಡಿಯೋ ನೋಡ್ತೀರಾ. ಹಾಗಾಗಿ ನಾನು ಇವತ್ತು ಈ ವಿಡಿಯೋ ಹಾಕ್ತಾ ಇರೋದು. ನೋಡಿ, ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ನಾನಿಲ್ಲಿ ಮಳೆ ನೀರೇನು ಬೀಳೋದಿಲ್ಲ ಮತ್ತು ಬಿಸಿಲು ಸಹ ಬೀಳೋದಿಲ್ಲ. ಈ ಸಿಂಟೆಕ್ಸ್ ಇಟ್ಟಿದ್ದಾರಲ್ಲ, ಅದ್ರ ಕೆಳಗಡೆ ನೆರಳಿರುತ್ತೆ. ಅಂದರೆ ರೆಗ್ಯುಲರಾಗಿ ನಾನು ವೀಡಿಯೋ ನೋಡೋರಿಗೆ ಗೊತ್ತಿರುತ್ತೆ, ನಾನು ಅಲ್ಲೇ ಕೂತ್ಕೊಂಡು ಕೆಲಸ ಮಾಡೋದು. ಹಂಗಾಗಿ ನಾನು ಅಲ್ಲಿ ಇಟ್ಟಿದ್ದೀನಿ ಗಿಡಗಳನ್ನ. ರಿಪಾರ್ಟ್ ಮಾಡಿರೋ ಗಿಡಗಳನ್ನೆಲ್ಲ ನಾನು ಅಲ್ಲೇ ಇಡೋದು. ಇನ್ನು ಮೊಗ್ಗೆಲ್ಲ ಇದ್ದಾಗ ಆ ಮೊಗ್ಗೆಲ್ಲ ಕಟ್ ಮಾಡಿ ತೆಗಿಬೇಡಿ, ಮೊಗ್ಗು ಹಂಗೆ ಬಿಡಿ. ಆ ಗಿಡ ಚೇತರಿಸ್ಕೊಂಡಾಗ ಅದರಲ್ಲಿ ಹೂ ಬಿಟ್ಟರೂ ಬಿಡ್ಬೋದು, ಇಲ್ಲ ಒಣಗೋದ್ರೂ ಪರವಾಗಿಲ್ಲ. ಇನ್ನು ನೋಡಿ, ಇವಾಗ ನೋಡಿ ನೀರೆಲ್ಲ ಡ್ರೈ ಆಗಿ ನೋಡಿ ಈ ಥರ
ಫುಲ್ ಸುತ್ತಲೂ ಬಿಟ್ಕೊಂಡಿದೆ ನೋಡಿ. ಈ ಥರ ಆದಾಗ ನೀವು ನೀರು ಹಾಕಬೇಕು. ನಾನಿವಾಗ ನೋಡಿ ಒಂದು ಸ್ವಲ್ಪ ಅದರಲ್ಲೂ ಏನು ಜಾಸ್ತಿನೇ ಹಾಕ್ತಾಯಿಲ್ಲ ನೋಡಿ, ಎಷ್ಟು ಹಾಕ್ತಿದ್ದೀನಿ ಈ ಥರ ಸ್ವಲ್ಪ ಸ್ವಲ್ಪ ಮಾತ್ರ ಹಾಕಬೇಕು. ನೀವೇನು ಮಾಡ್ತೀರಾ, ದಬ ದಬ ಅಂತ ಒಂದಷ್ಟು ನೀರು ಹಾಕ್ತೀರಾ, ಆ ಗಿಡ ಏನಾಗುತ್ತೆ ಸತ್ತೋಗುತ್ತೆ. ಆವಾಗ ಎಂಥವ್ರಿಗೂ ಬೇಜಾರಾಗುತ್ತೆ. ನಾವು ತುಂಬ ದುಡ್ಡು ಕೊಟ್ಟು ಗಿಡಗಳನ್ನ ತಂದಿರ್ತೀವಿ, ಈ ಥರ ಸತ್ತೋದಾಗ ಯಾರಿಗೆ ತಾನೇ ಬೇಜಾರಾಗಲ್ಲ, ಎಲ್ರಿಗೂ ಬೇಜಾರಾಗುತ್ತೆ. ಅದಕ್ಕೆ ಆದಷ್ಟು ಕೇರ್ ಮಾಡಿ ಗಿಡಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇವು ಪರ್ಪಲ್ಲು ಡಬಲ್ ಪೇಟಲ್ಲು ನನಗೆ ಅಂತ ನೋಡಿ ಅಲ್ಲಿ 2 ಗಿಡ ರಿಪಾರ್ಟ್ ಮಾಡ್ಕೊಂಡಿದ್ನಲ್ಲ ಆ ಗಿಡಗಳು. ಇನ್ನು ಇವತ್ತು ಸ್ವಲ್ಪ ಕಟಿಂಗ್ ಇಡ್ತಾ ಇದ್ದೀನಿ. ಇವು 7 ಡೇಸ್ ರೋಸ್ ಕಟಿಂಗು. ನಾನು ತುಮಕೂರಿಗೆ ಹೋಗಿದ್ದೆ, ಅಲ್ಲಿ ಒಬ್ಬರು ಮನೆ ಮುಂದೆ ಹಾಕ್ಕೊಂಡಿದ್ರು ಅವರು. ಹಂಗಾಗಿ ನಾನು ಇದು ಸ್ವಲ್ಪ ಕಟಿಂಗ್ ಕೊಡ್ತೀರಾ ಅಂತ ಕೇಳಿದೆ, ಕೊಟ್ಟರು ಅವರು. ಮೇಡಮ್ ನಿಮ್ಮ ವೀಡಿಯೋ ನಾವು ನೋಡ್ತಾ ಇರ್ತೀವಿ, ರಾತ್ರಿ ತಾನೇ ನಿಮ್ಮ ವೀಡಿಯೋ ನೋಡಿದೆ, ತುಂಬ ಚೆನ್ನಾಗಿ ಗಿಡಗಳನ್ನೆಲ್ಲ ಬೆಳೆಸಿದ್ದೀರಾ, ಏನು ಹಾಕ್ತೀರಾ, ನಿಮ್ಮ ಕೈನಲ್ಲಿ ಏನು ಜಾದೂ ಇದೆ, ಅಷ್ಟು ಚೆನ್ನಾಗಿ ಸೇವಂತಿಗೆ ಹೂವೆಲ್ಲ ಬರ್ತಿದೆಯಲ್ಲ, ನಾವು ಏನೇ ಟ್ರೈ ಮಾಡಿದ್ರೂ ಹೂಗಳೇ ಬರೋದಿಲ್ಲ ಅಂತ ಹೇಳ್ತಾಯಿದ್ರು. ಆಮೇಲೆ ಇದು 7 ಡೇಸ್ ಇದು ಕಟಿಂಗ್ ಎಲ್ಲ ಕೊಟ್ಟರು. ನಾನು ಕಟಿಂಗ್ ಎಲ್ಲ ತೊಗೊಬಂದಿದ್ದೀನಿ, ಅದನ್ನು ಇಡ್ತಾ ಇದ್ದೀನಿ ಇವತ್ತು. ಈ ಟೈಮಲ್ಲಿ ನೀವು ಕಟಿಂಗ್ ಎಲ್ಲ ಇಟ್ಕೊಳ್ಳಿ, ಈಸಿಯಾಗೂ ಸಹ ಬರುತ್ತೆ ಕಟಿಂಗ್ ಎಲ್ಲ. ನಾನು ಸುಮಾರು ಗಿಡಗಳನ್ನ ಕಟಿಂಗಿಂದ ಬೆಳೆಸಿದ್ದೀನಿ ಅಂತಲೂ ಸಹ ನಾನು ಆ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಈ ಥರ ಎಲೆಗಳೆಲ್ಲ ತೆಗೆದುಬಿಟ್ಟು ಒಂದೊಂದು ಇಂಚಷ್ಟು ನೀವು ಕಡ್ಡಿನ ಕಟ್ ಮಾಡಿಕೊಂಡ್ರೆ ಸಾಕು. ತುಂಬ ಉದ್ದುದೆಲ್ಲ ಕಟ್ ಮಾಡ್ಕೋಬಾರ್ದು, ಯಾಕೆಂದರೆ ಸ್ವಲ್ಪ ನಾವು ಕಟಿಂಗ್ ಇಡಬೇಕಾದ್ರೆ ಆದಷ್ಟು ಕಟಿಂಗು ತುಂಡ ಇದ್ರೇ ಒಳ್ಳೆಯದು. ಈ ಕಟಿಂಗ್ ಇಟ್ಟಾಗ್ಲೂ ಅಷ್ಟೇ, ನೀವು ಜಾಸ್ತಿ ಮಳೆ ನೀರು ಬೀಳೋ ಅಂತಹ ಜಾಗಕ್ಕೆಲ್ಲ ಇಡಬಾರ್ದು. ಯಾಕೆಂದರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುತ್ತೆ, ನೀರು ಜಾಸ್ತಿ ಬಿದ್ದೇನಾಗುತ್ತೆ ಕಟಿಂಗ್ ಎಲ್ಲ ಕೊಳ್ತೋಗ್ಬಿಡುತ್ತೆ. ನೀರು ಸ್ವಲ್ಪ ಆದಷ್ಟು ಕಡಿಮೆ ಹಾಕಬೇಕು, ಮತ್ತು ನೀರು ಬೀಳದೇ ಇರೋವಂತಹ ಜಾಗದಲ್ಲೂ ಸಹ ಇಡಬೇಕು. ಯಾಕೆಂದರೆ ಇದು ಚೆನ್ನಾಗಿ ಚಿಗುರು ಬಂದು ಅದರಲ್ಲಿ ಮೊಗ್ಗು ಬರೋವರೆಗೂ ನೀವು ಆದಷ್ಟು ಕೇರ್ ಮಾಡಬೇಕು. ನಾನು ಹೆಚ್ಚು ಇದೇ ರೀತಿಯೇ ಮಾಡೋದು. ನಾವು ಒಂದು 10 ಕಟಿಂಗ್ ಇಟ್ಟರು ಅದರಲ್ಲಿ 1-2 ಬಂದ್ರೂ ಎಷ್ಟೋ ಖುಷಿಯಾಗುತ್ತೆ ಅಲ್ವಾ. ಬರಲ್ಲ ಅನ್ನೋ ಥರ ಏನೂ ಇರೋದಿಲ್ಲ. ಈಗ ನಾವು ಇಟ್ಟಿದ್ದ ಕಟಿಂಗೆಲ್ಲ ಬರುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಗಿಡಗಳನ್ನ ಜೋಡಿಸ್ಬೇಕಾದ್ರೆ 1-2 ಕಡ್ಡಿ ಮುರಿದೋಯ್ತು. ಇದು ದಾಸವಾಳ, ಇದು ಡಬಲ್ ಪೆಟಲ್ಲು ಹಳದಿದು, ಅದು ಗಿಡ ಮತ್ತೆ ಸ್ಟಾಕ್ ಆಗಿದೆ. ಹಂಗಾಗಿ ಮತ್ತು ಅದನ್ನು ಸಹ ನಾನು ಕಟಿಂಗ್ ಇಡ್ತಾ ಇದ್ದೀನಿ. ಸುಮ್ಮನೆ ಯಾಕೆ ಬಿಸಾಕಬೇಕು, ಬಂದರೆ ಬರಲಿ, ನೋಡೋಣ, ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ವಾ. ಹಾಗಾಗಿ ನಾನು ಅದನ್ನು ಕಟಿಂಗ್ ಇಡ್ತಾ ಇದ್ದೀನಿ. ಮೊದಲೇ ನಾನು ಇದು ಪಾಟೆ ಮಿಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಮಣ್ಣು ಮತ್ತು ಗೊಬ್ಬರ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಸಡನ್ನಾಗಿ ಈ ಥರ ಏನಾದರೂ ನಾನು ರಿಪಾರ್ಟ್ ಮಾಡಬೇಕು ಅಥವಾ ಕಟಿಂಗ್ ಇಡಬೇಕು ಅಂದರೆ ನನಗೆ ಮತ್ತು ಅವಾಗ ಅದು ಮಿಕ್ಸ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂತ ರೆಡಿ ಮಾಡಿ ಇಟ್ಟಿರ್ತೀನಿ ನೋಡಿ. ಇವಾಗ ಅದರಲ್ಲಿ ಹಾಕ್ಬಿಟ್ಟು ನಾನು ಕಟಿಂಗ ಇಡ್ತಿದ್ದೀನಿ. ನಿಮ್ಮ ಕಡೆ ಮರಳು ಸಿಕ್ತು ಅಂದರೆ ಮರಳು ಹೆಚ್ಚು ಬಳಸ್ಕೊಂಡು ನೀವು ಕಟಿಂಗ್ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ನನಗಿಲ್ಲಿ ಮರಳು ಸಿಗೋದಿಲ್ಲ, ಸಿಗುತ್ತೆ, ನನಗೆ ಹೋಗಿ ತರೋಕ್ಕೂ ಟೈಮ್ ಇರೋದಿಲ್ಲ. ಹಂಗಾಗಿ ನಾನು ಈ ಕೊಕೊಪೀಟು ಮತ್ತು ಗೊಬ್ಬರ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಕಟಿಂಗ್ಗಳನ್ನ ಕೊಕೊಪೀಟಲ್ಲಿ ಇಟ್ಟರೂ ಚೆನ್ನಾಗಿ ಬರುತ್ತೆ, ಯಾಕೆಂದರೆ ಅದು ಬೇರು ಬಿಟ್ಕೊಳ್ಳೋದಕ್ಕೂ ಅನುಕೂಲ ಆಗಿರುತ್ತೆ. ಕಟಿಂಗ್ ಇಟ್ಟಾಗ ನೀವು 2 ಬೆರಳಲ್ಲಿ ಪ್ರೆಸ್ ಮಾಡಬೇಕು. ಅದು ಟೈಟಾಗಿ ಕುತ್ಕೊಂಡ್ರೆ ಮಾತ್ರ ಅದು ಚಿಗುರೆಲ್ಲ ಬರೋದಕ್ಕೆ ಅವಕಾಶ ಆಗೋದು. ಇಲ್ಲ ಅಂದರೆ ಕಟಿಂಗು ಲೂಸ್ ಆಗಿತ್ತು ಅಂದರೆ ಅದು ಈ ಗಾಳಿಗೆಲ್ಲ ಹಳ್ಳಾಡುತ್ತಲ್ಲ, ಆವಾಗ ಅದು ಕಟಿಂಗ್ ಬರೋದಿಲ್ಲ. ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಸ್ವಲ್ಪ ಸ್ವಲ್ಪ ಮಾತ್ರ ತೋರಿಸಿದ್ದೀನಿ ನೋಡಿ. ಈ ಥರ ನಾನು ಅಲ್ಲಿ ಪ್ರೆಸ್ ಮಾಡ್ತಿದ್ದೀನಲ್ಲ, ಆ ಥರ 2 ಬೆರಳಲ್ಲಿ ಈ ಥರ ಇಟ್ಬಿಟ್ಟು ಪ್ರೆಸ್ ಮಾಡಬೇಕು. ಅದು ಫುಲ್ ಟೈಟ್ ಆಗಬೇಕು, ಅದು ಆ ಥರ ಪ್ರೆಸ್ ಮಾಡಬೇಕು. ಸ್ವಲ್ಪ ಮೇಲಿಂದ ಮಣ್ಣು ಹಾಕಿ ಚೆನ್ನಾಗಿ ಅದನ್ನು ಪ್ರೆಸ್ ಮಾಡಬೇಕು. ಅದರಲ್ಲೂ ಮುಳ್ಳೆಲ್ಲ ಇರುತ್ತೆ, ಆದಷ್ಟು ಹುಷಾರಾಗೆ ಪ್ರೆಸ್ ಮಾಡಿ. ಈ ಗುಲಾಬಿ ಗಿಡದಲ್ಲಿ ಕೆಲಸ ಮಾಡಬೇಕು ಅಂದರೆ ಅದು ತುಂಬ ಕೇರಾಗಿ ನಾವು ಕೆಲಸ ಮಾಡಬೇಕು. ಮತ್ತು ಕಟಿಂಗ್ ಇಡಬೇಕಾದ್ರೂ ಅಷ್ಟೇ ತುಂಬ ಕೇರಾಗಿ ಕಟಿಂಗ್ ಇಡಬೇಕು. ಇದು ಮಲ್ಲಿಗೆ ಗಿಡ, ಅಲ್ಲಿ ಒಂದು ಬಾಟ್ಲಲ್ಲಿ ನೀರು ಇದ್ಬಿಟ್ಟು ಇಟ್ಟಿದ್ದೆ ನೋಡಿ, ಅದು ಎಷ್ಟು ಚೆನ್ನಾಗಿ ಬೇರು ಬಂದಿದೆ. ಇವಾಗ ಈ ಕಟಿಂಗು ಇಡ್ತಾ ಇದ್ನಲ್ಲ, ಹಂಗಾಗಿ ಇದಕ್ಕೂ ಸ್ವಲ್ಪ ಅದು ಕವರಲ್ಲಿ ಹಾಕಿ ಇಟ್ಬಿಡೋಣ ಅಂದ್ಬಿಟ್ಟು ಅದನ್ನು ಕವರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಈ ಥರ ಕಟಿಂಗ್ ಎಲ್ಲ ನೀವು ನೀರಲ್ಲಿಟ್ಟು ಸಹ ನೀವು ಕಟಿಂಗ್ ಬರ್ಸ್ಬೋದು. ಮತ್ತು ಇಲ್ಲ ಡೈರೆಕ್ಟಾಗಿ ನೀವು ಈ ಥರ ಮಣ್ಣು ಅಥವಾ ಕೊಕೊಪೀಟು ಮರಳು ಇದರಲ್ಲೂ ಸಹ ಇಟ್ಟು ನೀವು ಕಟಿಂಗ್ನ ಬೆಳೆಸ್ಕೋಬೋದು ನೋಡಿ. ಅದು ಕಟಿಂಗ್ ಎಲ್ಲ ಇಟ್ಟಾಯಿತು. ಇವಾಗ ನಾನು ಒಂದು ಜಗ್ಗಷ್ಟು ನೀರು ತಗೊಂಡಿದ್ದೀನಿ. ಆ ನೀರಿಗೆ ನೀವು ಒಂದು ಅರ್ಧ ಸ್ಪೂನಷ್ಟು ನೀವು ಈ ಎಪ್ಸಮ್ ಸಾಲ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಕರಗಿಸಿ. ಚೆನ್ನಾಗಿ ಕರಗಿಸಾದ್ಮೇಲೆ ನೀವು ಕಟಿಂಗ್ ಇಟ್ಟಿರ್ತೀರಲ್ಲ, ಆ ಕಟಿಂಗಿಗೆ ನೀವು ಪ್ಲೈನ್ ನೀರು ಹಾಕೋ ಬದಲು ಈ ಥರ ಎಪ್ಸಮ್ ಸಾಲ್ಟ್ ನೀರನ್ನ ಕಲಿಸ್ಬಿಟ್ಟು ನೀವು ಹಾಕೋದ್ರಿಂದ ಕಟಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಬೇರು ಬೇಗ ಬರೋದಕ್ಕೆ ಅನುಕೂಲ ಆಗುತ್ತೆ.
ಈ ಎಪ್ಸಮ್ ಸಾಲ್ಟು ಬೇಗ ಬೇರು ಬರೋದಕ್ಕೂ ಅನುಕೂಲ ಆಗುತ್ತೆ, ಮತ್ತು ಈ ತರಕಾರಿ ಬೀಜ ಇಂಥ ಯಾವುದೇ ಒಂದು ಬೀಜಗಳಾದ್ರೂ ಸಹ ಬೇಗ ಜರ್ಮಿನೇಟ್ ಆಗೋದಕ್ಕೂ ಅನುಕೂಲ ಮಾಡುತ್ತೆ. ನೋಡಿ ನಾನು ಒಂದು ಅರ್ಧ ಸ್ಪೂನ್ ಹಾಕ್ಬಿಟ್ಟು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಫುಲ್ ಅದು ಕರ್ಗೋಗ್ಬಿಡುತ್ತೆ, ಒಂದು ನೀರಲ್ಲಿ ಹಾಕ್ಬಿಟ್ಟು ಒಂದು ಸೆಕೆಂಡಿಗೆ ಅದು ಕರ್ಗೋಗ್ಬಿಡುತ್ತೆ. ಹಂಗಾಗಿ ನೋಡಿ ಅದು ಕರ್ಗದ ಮೇಲೆ ಈ ಕಟ್ಟಿಂಗ್ನ ಇಟ್ಟಿರ್ತೀರಲ್ಲ ಆ ಕಟ್ಟಿಂಗಿಗೆ ನೀರು ಹಾಕಿ, ಯಾಕೆಂದರೆ ಈ ಪ್ಲೈನ್ ನೀರು ಹಾಕೋ ಬದಲು ನೀವು ಈ ಥರ ನೀರು ಹಾಕೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟು ಬರುತ್ತೆ. ನಾನು ಮತ್ತೆ ಆ ಜಗ್ಗಲ್ಲಿ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ನೋಡಿ ಇವಾಗ ಇಟ್ಟಿದ್ದಂತಹ ಕಟ್ಟಿಂಗು ಎಲ್ಲ ಪಾಟ್ಗಳಿಗೂ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಈ ಎಪ್ಸಮ್ ಸಾಲ್ಟ್ನ ನೀವು ತೊಗೋಬೇಕಾದ್ರೆ ಅದರಲ್ಲೂ ಲೂಸೆಲ್ಲ ತೊಗೊಳಕ್ಕೆ ಹೋಗಬೇಡಿ, ಯಾಕೆಂದರೆ ಲೂಸ್ ಅಷ್ಟೊಂದು ಒಳ್ಳೇದಿರೋದಿಲ್ಲ. ಈ ಪ್ಯಾಕೆಟ್ ಮೇಲೆ ಅದು ಈ ಚಿತ್ರ ಥರ ಎಲ್ಲ ಇರುತ್ತೆ ನೋಡಿ, ಆ ಥರದ್ದೇ ತಗೊಳ್ಳಿ. ಗಮನಿಸಿ, ನೀವು ಎಪ್ಸಮ್ ಸಾಲ್ಟ್ನ ತೊಗೋಬೇಕಾದ್ರೆ ಗಮನದಲ್ಲಿ ಇಟ್ಕೊಂಡು ತಗೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.